ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಎಸ್, ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ನಾಡ್ದು ಶುಕ್ರವಾರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಒಂದು ಸಿನಿಮಾದ ಪ್ರಮುಖ ಪಾತ್ರಧಾರಿಗಳು ಹಾಗೂ ಕಾರ್ಯಕಾರಿ ನಿರ್ಮಾಪಕರಿದ್ದಾರೆ. ಆ ಸಿನಿಮಾ ಹೇಗಿದೆ, ಸಿನಿಮಾದ ಶೂಟಿಂಗ್ ನ ಹೇಗೆ ಮಾಡಲಾಗಿದೆ, ರಿಲೀಸ್ಗೆ ಯಾವ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ, ಹೀಗೆ ಸಿನಿಮಾದ ಕುರಿತಾಗಿ ಹಲವಾರು ವಿಷಯಗಳ ಕುರಿತಾಗಿ ಚರ್ಚೆ ಮಾಡಲು ಸಿನಿಮಾದ ಕಾರ್ಯಕಾರಿಣಿ ನಿರ್ಮಾಪಕರು ಹಾಗೆಯೇ ಪ್ರಮುಖ ಪಾತ್ರಧಾರಿಗಳು ಆಗಿರುವಂತಹ ಕಣಿವೆ ವಿನಯ್, ಹಾಗೆ ಇನ್ನೊಬ್ರು ಪ್ರಮುಖ ಪಾತ್ರಧಾರಿಗಳಾಗಿರುವಂತಹ ಗುತ್ತಳಿಕೆ ಕೇಶವ್ ಅವರಿದ್ದಾರೆ. ತಿಮ್ಮನ ಮೊಟ್ಟೆಗಳು ಎನ್ನುವ ಸಿನಿಮಾ ಇದೆ ನಾಡ್ದು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಒಂದು ಸಿನಿಮಾದ ಪ್ರಮುಖ ಪಾತ್ರಧಾರಿಗಳಾಗಿರುವಂತಹ ಕಣಿವೆ ವಿನಯ್ ಅವರೇ ಹಾಗೆ ಗುತ್ತಳಿಕೆ ಕೇಶವ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರಿಯಾಗಿದ್ದೀರಾ? ಚೆನ್ನಾಗಿದೆ. ಪ್ರಮುಖವಾಗಿ ಈ ಒಂದು ಸಿನಿಮಾ 27ನೇ ತಾರೀಕು ಈಗ ರಿಲೀಸ್ ಆಗ್ತಾ ಇದೆ. ಹೇಗಿದೆ ಒಂದು ಸಿನಿಮಾ ಒಂದು ಬಿಡುಗಡೆಗೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ? ಎಲ್ಲ ಕಡೆ ಪ್ರಚಾರ ಚೆನ್ನಾಗಿ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಒಳ್ಳೆ ಪ್ರಚಾರ ಆಗಿದೆ. ಜೊತೆಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈಗಾಗಲೇ ಅವ್ರ ಸಿನಿಮಾ ನೋಡಿದ್ದಾರೆ. 23ನೇ ತಾರೀಕು ಪ್ರಿಂಟ್ ಮೀಡಿಯಾ ಮತ್ತು ವಿಜುವಲ್ ಮತ್ತು ಪ್ರಿಂಟ್ ಮೀಡಿಯಾಕ್ಕೆ ಸಿನಿಮಾವನ್ನು ಈಗಾಗಲೇ ನಿರ್ದೇಶಕರು ತೋರಿಸಿದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ತುಂಬಾ ಜನ ದಿಗ್ದರ್ಶಕರು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಡೈರೆಕ್ಟರ್, ಗಿರೀಶ್ ಕಾಸರವಳ್ಳಿ ಇರ್ಬೋದು, ಪಿ ಶೇಷಾದ್ರಿ ಇರ್ಬೋದು, ಇವರೆಲ್ಲ ನೋಡಿದ್ದಾರೆ. ಜೊತೆಗೆ ಈ ಸಿನಿಮಾ ಕಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿತ್ತು. ದುರದೃಷ್ಟವಶಾತ್ ನಮ್ಮ ಬೆಂಗಳೂರಿನ ಚಿತ್ರೋತ್ಸವಕ್ಕೆ ಅದು ಸೆಲೆಕ್ಟ್ ಆಗಿರ್ಲಿಲ್ಲ. ಬಟ್ ಕಲ್ಕತ್ತಾ ಚಲನಚಿತ್ರೋತ್ಸವದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಜೊತೆಗೆ ದಾದಾ ಸಾಹೇಬ್ ಫಾಲ್ಕೆ ಜೂರಿ ಅವಾರ್ಡ್ ಕೂಡ ನಮಗೆ ದೆಹಲಿಯಲ್ಲಿ ಸಿಕ್ತು ಅದಕ್ಕೆ, ಆ ಸಿನಿಮಾಕ್ಕೆ. ಈಗಾಗಲೇ ಅದು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದೆ. ಸಿನಿಮಾ ರಿಲೀಸ್ಗಿಂತ ಮೊದಲೇ ರಾಷ್ಟ್ರಪತಿ ಬಂದಿದೆ. ಎಸ್, ಕೇಶವ್ ಅವರೇ, ಈ ಒಂದು ಸಿನಿಮಾಗೆ ನಾಳೆ ದಿನ 27ನೇ ತಾರೀಕೇನು ರಿಲೀಸ್ ಆಗ್ತಾ ಇದೆ. ಎಲ್ಲೆಲ್ಲಿ ಈ ಒಂದು ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ? ಇದು ಪ್ರಮುಖವಾಗಿ ಬೆಂಗಳೂರಲ್ಲಿ ಮತ್ತೆ ಮೈಸೂರು ಹೆಚ್ಚಾಗಿ ಅದರಲ್ಲಿ ಹೆಚ್ಚಿನ ಟಾಕೀಸ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ಧಾರವಾಡ, ಶಿವಮೊಗ್ಗ, ಹುಬ್ಬಳ್ಳಿ, ಅಂದ್ರೆ ಒಂದು ಸ್ಟ್ರೆಚ್ ಅಲ್ಲಿ ಎಲ್ಲ ಮಾಲ್ಗಳಲ್ಲಿ, ಅಂದ್ರೆ ಏನ್ ನಮ್ಗೆ ಮಲ್ಟಿ ಥಿಯೇಟರ್ಸ್ ಇದೆ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತೆ ಸೆಕೆಂಡ್ ರೌಂಡ್ ನಲ್ಲಿ ಥಿಯೇಟರ್ಗಳಲ್ಲೂ ಬರುತ್ತೆ. ಈಗ ಥಿಯೇಟರ್ಗಳಲ್ಲೂ ಬರ್ತಾ ಅಂದ್ರೆ ಈಗ ಈ ಒಂದು ಸಿನಿಮಾ ಪ್ರಮುಖವಾಗಿ ಯಾವ್ಯಾವ ಭಾಗದಲ್ಲಿ ಈ ಒಂದು ಸಿನಿಮಾವನ್ನು ಚಿತ್ರೀಕರಣ ಮಾಡಲಾಗಿದೆ? ಇದು ಮಲೆನಾಡು ಭಾಗದಲ್ಲೇ ಆಗಿರ್ತಕ್ಕಂಥದ್ದು. ಅಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾ ಕಲಾವಿದರು ಒಂದೇ ಜಾಗದಲ್ಲಿದ್ದು ಸುತ್ತಮುತ್ತ ಮಲೆನಾಡು ಭಾಗದ ಯಾವ ಒಂದು ಅಂದ್ರೆ ಕಣಿವೆ, ಆಕ್ಚುಲಿ ಕಣಿವೆ ಸುತ್ತಮುತ್ತನೇ ಆಗಿರೋದು. ಈಗ ನಮ್ಮನೆ ಸುತ್ತಮುತ್ತವೇ ಆಗಿರೋದು. ಲೊಕೇಶನ್ ಕೂಡ ನಿರ್ದೇಶಕರು ಬಂದು ನೋಡಿ ಆಯ್ಕೆ ಮಾಡ್ಕೊಂಡು ನಮ್ಮ ಮನೆ ಸುತ್ತಾನೆ ಆಯ್ಕೆ ಮಾಡ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ಕತೆಗೆ ಪೂರಕವಾದಂತ ಲೊಕೇಶನ್ ನಮ್ಗೆ ಅಲ್ಲಿ ಸಿಕ್ತು. ಹತ್ರದಲ್ಲೇ ಸಿಕ್ಕಿದ್ರಿಂದ ಎಲ್ಲದನ್ನು ಅಲ್ಲೇ ನಾವು ಶೂಟ್ ಮಾಡಿದ್ವಿ. ದೊಡ್ಡ ಕಾಡ್ ಬೇಕಾಗಿತ್ತು, ಮಲೆನಾಡಿನ ವಾತಾವರಣ ಬೇಕಾಗಿತ್ತು, ನದಿ ಬೇಕಾಗಿತ್ತು. ಈ ಒಂದು ಸಿನಿಮಾ ಸಂಪೂರ್ಣವಾಗಿ ಮಲೆನಾಡಿನ ಒಂದು ಸೊಬಗನ್ನ ಅಥವಾ ಮಲೆನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಸಿನಿಮಾ ಏನಿದೆ. ಜೊತೆಗೆ ಮಲೆನಾಡು ಆಡೋ ಭಾಷೆ, ದಟ್ಟ ಅರಣ್ಯ ಪ್ರದೇಶದಲ್ಲಿ ಸಂಪೂರ್ಣ ಶೂಟಿಂಗ್ ಮಾಡಿ ಸಂಪೂರ್ಣವಾಗಿ ಮಲೆನಾಡಿನ ಅಂದ್ರೆ ಸಂಪೂರ್ಣವಾಗಿ ಮಲೆನಾಡು ಬಿಟ್ಟು ಬೇರೆ ಏನಾದ್ರು ಇದೆಯಾ ಅಂದ್ರೆ ಈಗಿನ ಕಮರ್ಷಿಯಲ್ ಆ ರೀತಿ ಏನಾದ್ರು ಇದೆಯಾ? ಇಲ್ಲ, ಆತರ ಏನಿಲ್ಲ. ಬಟ್ ಇಲ್ಲಿ ಒಂದು ಮಲೆನಾಡಿನ ಸಂಸ್ಕೃತಿ ಬಗ್ಗೆ ಇದೆ. ಮಲೆನಾಡಿನ ಲೊಕೇಶನ್ಗಳು, ನಿಮ್ಗೆ ಸುಂದರವಾದ ತಾಣಗಳು ಹೇಗಿದ್ದಾವೆ, ಜರಿ, ಇದನ್ನೆಲ್ಲ ತೋರಿಸಿದ್ದಾರೆ. ಜೊತೆಗೆ ಮೆಸೇಜ್ ಕೂಡ ಅಷ್ಟೇ. ನೀವು ಹಸಿರನ್ನ ಉಳಿಸಿದ್ರೆ ದೇಶಕ್ಕೂ ಒಳ್ಳೇದು, ನಮಗೂ ಒಳ್ಳೇದು ಅಂತಕ್ಕಂಥ ಒಂದು ಪರಿಸರದ ಕಾಳಜಿ, ಪ್ರಕೃತಿ ಮತ್ತು ಜೀವ ವೈವಿಧ್ಯ ಮಧ್ಯದಲ್ಲಿ ಮನುಷ್ಯ ತನ್ನ ಅವರೊಂದಿಗೆ ಯಾವ ರೀತಿ ಬಾಂಧವ್ಯವನ್ನ ಬದುಕನ್ನ ನಡೆಸ್ಕೊಂಡು ಹೋಗ್ತಾನೆ ಅಂದ್ರೆ ಭಾವನೆಗಳನ್ನ ಪ್ರಕೃತಿ ಮತ್ತು ಜೀವರಾಶಿಯ ನಡುವೆ ಮನುಷ್ಯ ಯಾವ ರೀತಿ ಬಾಂಧವ್ಯ ಜೊತೆಗೆ ಭಾವನಾತ್ಮಕ ಬದುಕನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಒಳ್ಳೇದಿತ್ತು. ಈ ಸಂಘರ್ಷದ ಬದಲಾಗಿ ಪ್ರಾಣಿ ಮತ್ತು ಮನುಷ್ಯ ನಡುವೆ ಸಂಘರ್ಷ ನಡೀತಾ ಇದೆ, ಅದರ ಬದಲಾಗಿ ಒಂದು ಬಾಂಧವ್ಯದ ವಾತಾವರಣ, ಬಾಂಧವ್ಯ ಮತ್ತೆ ನಂಬಿಕೆ, ಹಿಂದೆಲ್ಲ ಪೂಜೆ ಪುನಸ್ಕಾರ, ಹಾಡ್ಯ, ಬನ ಅಂತ ಇರ್ತಾವಲ್ಲ, ಅಂತದ್ರಲ್ಲಿ ಒಂದು ಪ್ರಮುಖವಾಗಿ ಒಂದು ಕಾಳಿಂಗ ಸರ್ಪದ ಕುರಿತಾಗಿ ಒಂದು ಹೊರಡುತ್ತೆ ಕತೆ. ಅಂದ್ರೆ ಈಗ ಅವು ಸಂತತಿ ಎಲ್ಲ ಕಡಿಮೆ ಆಗಿದೆ. ಉದಾಹರಣೆಗೆ ಇರ್ಬೋದು, ವನ್ಯಜೀವಿಗಳ ಹಾವುಗಳ ಸಂತತಿ ಕಡಿಮೆ ಇದೆ. ವಿದೇಶಕ್ಕೆ ಹೋಲಿಸಿದ್ರೆ, ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶಗಳು ಪ್ರಾಣಿಗಳು, ಕೆಲವಷ್ಟು ಪ್ರಾಣಿಗಳ ಸಂತತಿ ಕಡಿಮೆ ಆಗಿದೆ. ಅದು ಯಾವ್ದಕ್ಕಿಂತ ಬಂತು, ಹೆಂಗ ಆಯ್ತು ಅನ್ನೋದ್ರ ಬಗ್ಗೆ ಕತೆ ತಗೊಂಡು
ಓಕೆ, ಅಂದ್ರೆ ಈ ಒಂದು ಸಿನಿಮಾದಿಂದ ಈಗ ಒಂದು ಸಿನಿಮಾವನ್ನು ಮಾಡ್ತೀವಿ ಅಂತ ಬಂದಾಗ ಹಲವಾರು ದಿನಗಳ ಒಂದು ಶೂಟಿಂಗ್ ಆಗಿರುತ್ತೆ. 2-3 ತಿಂಗಳು ಆಗಿರ್ಬೋದು. ಮಲೆನಾಡು ಭಾಗ ಅಂದ್ರೆ ಅದು ಮಳೆ ಕೂಡ ಇರುತ್ತೆ, ಶೂಟಿಂಗ್ ಮಾಡೋಕೆ ಕೂಡ ಒಂದು ಕಷ್ಟದ ವಾತಾವರಣ. ಹೇಗಿತ್ತು ಆ ಒಂದು ಶೂಟಿಂಗ್ ನ ದಿನಗಳನ್ನ ಮೆಲ್ಕ್ ಹಾಕಿದ್ರೆ ಹೇಗನ್ಸುತ್ತೆ? ತುಂಬಾ ಚೆನ್ನಾಗಿತ್ತು ಈ ಸಿನಿಮಾ. ಒಂದು ಬಹಳ ಖರ್ಚೇನು ನಾವು ಮಾಡಿದೀವಿ ಅಂತೇನಿಲ್ಲ. ಅಂದ್ರೆ ಒಂದು ಆವರೇಜ್, ಅಂದ್ರೆ ಕತೆಗೆ ಎಷ್ಟು ಬಂಡವಾಳ ಬೇಕೋ ಅಷ್ಟು ಬಂಡವಾಳನ ಹಾಕಿ ಮಾಡಿರ್ತಕ್ಕಂಥ ಸಿನಿಮಾ. ಜೊತೆಗೆ ನಮ್ಗೆ ನ್ಯಾಚುರಲ್ ಆಗಿ ಬಂದಷ್ಟೇ ಚೆನ್ನಾಗಿ ನಾವು ಮಳೆ ಸೀನ್ಗಳನ್ನ ಕೂಡ ಮಾಡಿದ್ದೇವೆ ಆ ಸಂದರ್ಭದಲ್ಲಿ. ಅದು ಸ್ವಲ್ಪ ನಮ್ಗೆ ಚಾಲೆಂಜಿಂಗ್ ಆಗಿತ್ತು, ಮಳೆ ಸೀನನ್ನು ಬರ್ಸೋದು ಇದೆಲ್ಲ. ಬಟ್ ನಿರ್ದೇಶಕರ ಕಠಿಣ ಪರಿಶ್ರಮದಿಂದ ಅದು ಬೇಗ ಬೇಗ ಮುಗಿತಾ ಬಂತು. ಕಡಿಮೆ ದಿನಗಳಲ್ಲಿ ನಾವು ಮುಗಿಸಿದ್ದೇವೆ. ಹೆಚ್ಚು ಕಡಿಮೆ 25-30 ದಿನಗಳಲ್ಲಿ ಇಡೀ ಸಿನಿಮಾವನ್ನು ಮುಗಿಸಿದ್ದೇವೆ. ಓಕೆ, ಪ್ರಮುಖವಾಗಿ ಕೇಶ್ ಅವರೇ, ಆ ಒಂದು ಸಿನಿಮಾ ಅಂತ ಬಂದಾಗ ಪ್ರತಿಯೊಂದು ಪಾತ್ರಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ಒಂದು ತಿಮ್ಮನ ಮೊಟ್ಟೆಗಳ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರ ಯಾವುದು? ನಮ್ದು ತಿಮ್ಮನ ಪಾತ್ರ ಮುಖ್ಯ ಪಾತ್ರಧಾರಿ. ವಾಸ್ತವವಾಗಿ ನಾನು ಪ್ರಾರಂಭದಿಂದ ನನ್ನ ರಂಗ ಚಟುವಟಿಕೆ ಪ್ರಾರಂಭದಿಂದ ನನ್ನನ್ನು ಅಭಿಮಾನಿ ರೂಪಿಸ್ಕೊಂಡಿದ್ದು ನಾನು ಒಬ್ಬ ಹಾಸ್ಯ ನಟ ಅಂತ. ನಾನು ಎಲ್ಲೂ ಸೀರಿಯಸ್ ಆಗಿ ಪಾತ್ರ ಯಾವ್ದು ಮಾಡಿಲ್ಲ. ಈ ಸಿನಿಮಾದಲ್ಲಿ ಇಲ್ಲ. ಈ ಸಿನಿಮಾದಲ್ಲಿ ಇಡೀ ಹಾಸ್ಯದ ಜೊತೆಗೆ ನೋಡೋರಿಗೆ ಸ್ವಲ್ಪ ಹಾಸ್ಯದ ಮಲೆನಾಡು ಭಾಷೆಯನ್ನು ಬಳಸ್ಕೊಳ್ಳೋದ್ರಿಂದ ನೋಡೋರಿಗೆ ಸ್ವಲ್ಪ ಹಾಸ್ಯ ಕಂಡ್ರು ಸಹ ಒಂದು ಗಾಂಭೀರ್ಯತೆ, ತುಂಬಾ ಗಾಂಭೀರ್ಯ ಮತ್ತು ಭಾವನಾತ್ಮಕವಾದ ಒಂದು ಪಾತ್ರ ಅದು. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅನಿಸ್ತು. ಅದ್ರ ಡೈರೆಕ್ಟರ್ ನನ್ನ ತಿದ್ದಿ ತೀಡಿ ಆದಷ್ಟು ಮಟ್ಟಿಗೆ, ಯಾಕಂದ್ರೆ ನಾನು ಮಾತಿತ್ತರೆ ಕಾಮಿಡಿ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಮಲೆನಾಡು ಆಡೋ ಭಾಷೆನೇ ಅದ್ರಲ್ಲಿ ಪ್ರಮುಖವಾಗಿ ಬಳಸ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆದ್ರೂ ನನ್ನ ಸ್ವಲ್ಪ ಆ ಮಟ್ಟಕ್ಕೆ ತಿದ್ದಿದ್ದಾರೆ ಅಂತ ಅನ್ಸುತ್ತೆ. ಕಡಿಮೆ ವಿನಯವ್ರೆ, ನಿಮ್ಮ ಇಲ್ಲಿ ಪ್ರಮುಖ ಪಾತ್ರಧಾರಿ ಕೂಡ ಹೌದು, ಜೊತೆಗೆ ಆ ಕಾರ್ಯಕಾರಿಣಿ ನಿರ್ಮಾಪಕರ ಹೌದು. ನಿಮ್ಮ ಮನೆಯಲ್ಲಿ ಕೂಡ ಶೂಟಿಂಗ್ ಆಗಿದೆ, ನಿಮ್ಮ ಅಕ್ಕಪಕ್ಕದಲ್ಲೂ ಶೂಟಿಂಗ್ ಆಗಿರುವಂಥದ್ದು. ಹೇಗನ್ಸತ್ತೆ ಇದು ಒಂದು ಪಾತ್ರದ ಕುರಿತಾಗಿ ಹೇಳೋದು? ಇಲ್ಲ, ಇದೊಂದು ನಂದು ಬಹಳ ಮೇಜರ್ ರೋಲ್ ಅಂತಲ್ಲ, ಇಡೀ ಸಿನಿಮಾದಲ್ಲಿ ನಾನು ಬಂದು ಹೋಗ್ತೇನೆ. ಅಂದ್ರೆ ಎಲ್ಲರಿಗೂ ಲಿಂಕ್ ಮಾಡ್ತಕ್ಕಂಥ ಒಂದು ಪಾತ್ರ. ಹಾಗಾಗಿ ವಿಶೇಷವಾಗಿ ನನಗೆ ಈ ಸಿನಿಮಾದಲ್ಲಿ ಒಂದು ಡೈಲಾಗ್, ನೀವು ಡೈಲಾಗ್ ಅನ್ನ ಕೇಳಬೇಕು. ಅಂದ್ರೆ ಮಲೆನಾಡು ಭಾಷೆಯಲ್ಲಿ ಆಡು ಭಾಷೆ ಸೊಗಡು, ಅದನ್ನು ಕೇಳಬೇಕು ಅಂದ್ರೆ ನೀವು ಸಿನಿಮಾ ನೋಡ್ಬೇಕು. ಜೊತೆಗೆ ನಿಮ್ಗೆ ಅದರಲ್ಲಿ ಆಡು ಭಾಷೆಯಲ್ಲಿ ಮಾತಾಡಿಸ್ತಾ ನಿರ್ದೇಶಕರು ನಿಮ್ಗೆ ಪರಿಸರದ ಬಗ್ಗೆ ಕಾಳಜಿ ಉಂಟು ಮಾಡ್ತಾರೆ, ಪ್ರಾಣಿಗಳ ಬಗ್ಗೆ ವಿವರವಾದ ವಿವರಣೆಯನ್ನ ಕೊಡ್ತಾರೆ. ಅಂದ್ರೆ ಈ ಸಿನಿಮಾ ಮಕ್ಕಳು ನೋಡ್ಬೋದು, ದೊಡ್ಡವರು ನೋಡ್ಬೋದು. ಯಾಕಂದ್ರೆ ಮಕ್ಕಳಿಗೂ ಕೆಲವು ಇನ್ಫಾರ್ಮೇಟಿವ್ ಇದನ್ನ ಕೊಟ್ಟಿದ್ದಾರೆ. ಅದನ್ನ ಹಾಸ್ಯದ ಜೊತೆಗೆ ಕೊಟ್ಟಿರೋದ್ರಿಂದ ಮಕ್ಕಳಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ. ಮತ್ತೆ ಮಲೆನಾಡಿನ ನಮ್ಮ ಸೌಂದರ್ಯ ಎಷ್ಟು ಮಟ್ಟಿಗೆ ಡೈವರ್ಟ್ ಆಗ್ತಾ ಹೋಗ್ತದೆ ಸಿನಿಮಾದಲ್ಲಿ ಅಂದ್ರೆ, ಆ ಪ್ರೇಕ್ಷಕ ನೋಡ್ತಿದ್ದಂತಾನೆ ಆ ಮಲೆನಾಡಿನ ಸೌಂದರ್ಯಗಳು ಒಂದು 5 ನಿಮಿಷಕ್ಕೂ ಚೇಂಜ್ ಆಗುತ್ತಲ್ಲ, ಅದು ಪ್ರೇಕ್ಷಕರನ್ನ ಕಟ್ಟಿ ಹಾಕತ್ತಲ್ಲಿ. ಅಂದ್ರೆ ಎಲ್ಲೂ ಬೋರ್ ಹೊಡ್ಸಂಗಿಲ್ಲ ಸಿನಿಮಾ. ಅದರ ಜೊತೆಯಲ್ಲಿ ಒಂದು ಸಿನಿಮಾ ಅಂತ ಬಂದಾಗ ಅಲ್ಲಿನ ಡೈರೆಕ್ಟರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಕಲಾವಿದರು ಪ್ರತಿಯೊಬ್ಬರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಹಾಗೆ ನಿಮ್ಮ ಒಂದು ಸಿನಿಮಾದ ಮೇಲೆ ಅಲ್ಲಿ ಬರುವಂತ ಪ್ರೇಕ್ಷಕರು ಕೂಡ ಒಂದು ಏನೋ ಮಾಡಿದ್ದಾರೆ, ಹೊಸದಾಗಿ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆಯನ್ನ ಫುಲ್ಫಿಲ್ ಮಾಡ್ತೀವಿ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತವಾಗಿ. ಈ ನಿರೀಕ್ಷೆ ಇಟ್ಕೊಬಹುದು ನಿಮ್ ಸಿನಿಮಾದಿಂದ? ಸಿನಿಮಾದಲ್ಲಿ ಈಗಾಗ್ಲೇ ಸಾಮಾನ್ಯವಾಗಿ ಟೋಟಲ್ ಆಗಿ ಒಂದು ಯಾವ ರೀತಿ ವೈರಲ್ ಆದ ಗೊತ್ತಾಗುತ್ತಲ್ಲ ನಮ್ಗೆ. ಒಂದು ಪ್ರತಿಕ್ರಿಯೆಗಳು, ಪ್ರೇಕ್ಷಕ ಪ್ರತಿಕ್ರಿಯೆಗಳು, ಒಂದು ಟ್ರೈಲರ್ ಎಲ್ಲ ನೋಡಿದ ಜನ ತುಂಬಾ ಕುತೂಹಲದಲ್ಲಿ ಇದ್ದಾರೆ ಅಂತ ಅನಿಸ್ತದೆ. ಮತ್ತೆ ಮಾಧ್ಯಮದವರು ಹಾಗೆ ಪತ್ರಿಕೆಗಳು ಈಗಾಗಲೇ ಇದು ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ದೊಡ್ಡ ದೊಡ್ಡ ಇಂಗ್ಲಿಷ್ ಪೇಪರ್ಗಳು ಬಹಳ ಸುದ್ದಿ ಮಾಡಿದ್ದಾರೆ. ಆ ತರದಲ್ಲಿ ನೋಡಿದಾಗ ಯಾವ್ದೋ ಒಂದು ಮಟ್ಟಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ. ಬಹುಬೇಗ ಏನೋ ಈ ಚಾಪ್ಟರ್ ಸಿನಿಮಾ ಮುಗಿಸುವಂತದೆಲ್ಲ ಒಂದು 15-20 ದಿನಗಳ ಕಾಲ ಬೆಂಗಳೂರು, ಮೈಸೂರು ಅಂತ ಭಾಗಗಳಲ್ಲಿ ಸಿನಿಮಾ ಓಡುವಂತ ನಿರೀಕ್ಷೆ ಡೈರೆಕ್ಟರ್ ಇದ್ದಾರೆ. ನಾವು ಸಹ ಆಕಾಂಕ್ಷೆಯಲ್ಲಿ ಇದ್ದೀವಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಅಭಿಪ್ರಾಯಗಳು ಬಂದಿದೆ. ವಿನಯ್ ಅವರೇ, ಅದೇ ಸರ್, ಈಗ ಸಿನಿಮಾ ಅಂತ ಬಂದಾಗ ಕಂಪ್ಯಾರಿಸನ್ ಕೂಡ ನಡೆಯುತ್ತೆ. ಅಂದ್ರೆ ಬೇರೆ ಸಿನಿಮಾಗಳಿಗಿಂತ ಈ ಮಲೆನಾಡು ಭಾಗದಲ್ಲಿ ಶೂಟಿಂಗ್ ಮಾಡಿರುವಂತಹ ಮಲೆನಾಡಿನ ಭಾಷೆ ಆಡು ಭಾಷೆಗಳಿದೆ ಅಂತ ನೀವು ಹೇಳಿದ್ರಿ. ಅಂದ್ರೆ ಏನು ವ್ಯತ್ಯಾಸಗಳಿದೆ ಬೇರೆ ಸಿನಿಮಾಗಳಿಂದ? ನಿಮ್ಮ ಒಂದು ತಿಮ್ಮನ ಮೊಟ್ಟೆಗಳ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿದೆ? ಅಲ್ಲ, ಒಂದು ಮಲೆನಾಡಿನ ಭಾಗದ ಕಲ್ಚರೇ ಬೇರೆ, ಕರಾವಳಿ ಭಾಗದ ಕಲ್ಚರೇ ಬೇರೆ. ಈಗ ನಿಮ್ಗೆ ಕಾಂತಾರ ಅಂತ ಸಿನಿಮಾ ಬಂತು, ಅಲ್ಲಿ ಕರಾವಳಿಯ ಕಲ್ಚರ್ ಇತ್ತು, ಕರಾವಳಿಯ ಭಾಷೆ ಇತ್ತು. ಸೊ ಅದು ಅಲ್ಲಿಯ ನೇಟಿವಿಟಿ. ಸೊ ಅದನ್ನ ಬಳಸ್ಕೊಂಡು ಅವರೊಂದು ಸಿನಿಮಾ ಮಾಡಿದ್ರು. ಅದೇ ರೀತಿ ಇದು ಮಲೆನಾಡು ಭಾಗದ್ದು. ಇದ್ರಲ್ಲಿ ನಿಮ್ಗೆ ಅಡಿಕೆ ಪ್ರೊಸೆಸಿಂಗ್ ಇರ್ಬೋದು, ಇನ್ನೊಂದು ಇರ್ಬೋದು, ಮಲೆನಾಡಿನ ಭಾಗದ ಜೀವನದ ಶೈಲಿ ಇರ್ಬೋದು, ಅಲ್ಲಿ ಒಬ್ಬ ಕೆಲಸಗಾರನ ಬವಣೆಗಳಿರ್ಬೋದು, ಅಲ್ಲಿ ಸಾಹುಕಾರನ ದಬ್ಬಾಳಿಕೆ ಇರ್ಬೋದು. ಇದನ್ನೆಲ್ಲ ಬಹಳ ಹೇಗೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ನಮ್ಮ ಪಕ್ಕದ ಮನೆಯಲ್ಲಿ ನಡೆದ ಘಟನೆ ಇದು ಅಂತ ಅನ್ಸುತ್ತೆ ಮಲೆನಾಡಿಗರಿಗೆ. ಹಾಗಾಗಿ ಹೆಚ್ಚಾಗಿ ಇದಕ್ಕೆ ಮಲೆನಾಡಿಗರ ಬೆಂಬಲ ತುಂಬಾ ಅಗತ್ಯ ಇದೆ. ಮಲೆನಾಡಿನವ್ರು ಬಂದು ಈ ಸಿನಿಮಾವನ್ನು ನೋಡ್ಬೇಕು.
ವಿಶೇಷವಾಗಿ. ಯಾಕಂದ್ರೆ ಕಾಂತಾರ ಯಾವುದೇ ಸಿನಿಮಾ ಒಬ್ಬನ ಬಾಯಿಂದ ಒಬ್ಬನ ಬಾಯಲ್ಲಿ, ಅಂದ್ರೆ ಒಂದು ಸಿನಿಮಾ ನೋಡಿ ಬಂದವನು ನಾನು ಈ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ್ಲೇ ಇನ್ನೊಬ್ಬ ಬರೋದು. ಪ್ರೇಕ್ಷಕರ ಒಪಿನಿಯನ್, ಒಂದು ಒಳ್ಳೆ ಒಪಿನಿಯನ್ ಬಂದ್ರೆ ಅದಕ್ಕೆ ಇನ್ನಷ್ಟು ಪ್ರಚಾರ ಸಿಗುತ್ತೆ. ಆತರ ಬಾಯಿಂದ ಬಾಯಿಗೆ ಆಗ್ತಕ್ಕಂಥ ಪ್ರಚಾರ ಇದೆಯಲ್ಲ, ಅದು ಸಿನಿಮಾವನ್ನು ಗೆಲ್ಸುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ನೀವು ಏನ್ ಹಣ ಕೊಡ್ತೀರಾ ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಯಾಕೆಂದ್ರೆ ನೀವು ಬಂದು ಒಂದ್ಸರಿ ಸಿನಿಮಾ ಥಿಯೇಟರ್ ಒಳಗೆ ಕುತ್ಕೊಂಡ್ರೆ ನೀವು ಅಲ್ಲಿಂದ ಎದ್ದು ಅಲ್ಲಾಡೋದಿಲ್ಲ. ಆ ಸಿನಿಮಾ ಮುಗಿಯೋ ತನಕ ಕುತ್ಕೊಳ್ತೀರಾ, ಸಿನಿಮಾ ಮುಗಿಯೋ ತನಕ ನಿಮ್ಮ ಕಣ್ಣು ಸ್ಕ್ರೀನ್ ಮೇಲೆ ಇರುತ್ತೆ. ಸೊ ಆ ರೀತಿ ಆ ಸಿನಿಮಾ ಹೋಗುತ್ತೆ. ಜಾನರ್ ಆಫ್ ದಿ ಮೂವಿ ಇದೆಯಲ್ಲ, ಅದು ಆ ತರ ಇದೆ. ಹಾಗಾಗಿ ಪ್ರೇಕ್ಷಕರಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗೋದಿಲ್ಲ. ಅದರ ಜೊತೆಯಲ್ಲಿ ಆ ಸಿನಿಮಾದಿಂದ ಈಗ ನೀವು ಏನು ಬೆಂಗಳೂರಲ್ಲಿ ಬೇರೆ ಬೇರೆ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ, ಈ ಮಲೆನಾಡು ಭಾಗದಲ್ಲಿ ಈ ಒಂದು ಸಿನಿಮಾ ಯಾವಾಗ ಪ್ರೇಕ್ಷಕರು ಎದುರುಗಡೆ? ಇದು ಮೋಸ್ಟ್ಲಿ ಇನ್ನೊಂದು 15 ದಿನದಲ್ಲಿ ಬಾಳೆಹೊನ್ನೂರು, ತೀರ್ಥಹಳ್ಳಿ ಮತ್ತು ಕೊಪ್ಪ 3 ಥಿಯೇಟರ್ಗಳಲ್ಲಿ ಮಾಡ್ತೀವಿ. ಜೊತೆಗೆ ಶಿವಮೊಗ್ಗದಲ್ಲೂ ಎಲ್ಲ ಥಿಯೇಟರ್ಗಳಲ್ಲಿ ಬರುವ ಪ್ರಯತ್ನ ಆಗುತ್ತೆ. ಸೊ ಎಲ್ಲ ಕಡೆ ಆಗುತ್ತೆ. ಓಕೆ. ಕೇಶವರೇ, ಈ ಒಂದು ಸಿನಿಮಾದಿಂದ ಒಬ್ಬ ಕಲಾವಿದನಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ನೋಡೋ ಚೆನ್ನಾಗಿ ಓಡಿದ್ರೆ ನಮಗೆ ಮುಂದೆ ಭವಿಷ್ಯದಲ್ಲಿ ಏನಾದ್ರು ಬೇರೆ ಸಿನಿಮಾಗಳಲ್ಲೋ ಅಥವಾ ಇದೇ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಮಾಡಿದ್ರೆ, ಯಾಕಂದ್ರೆ ಬಹಳ ಅವಕಾಶಗಳು. ನನಗೆ ಇದೇ ಡೈರೆಕ್ಟರ್ ನನ್ನ 2ನೇ ಸಿನಿಮಾದಲ್ಲಿ ನಾ ಮಾಡ್ತಿರೋದು. ಈ ಹಿಂದೆ ಎಂತ ಕತೆ ಮಾರಾಯ ಅಂತ ಒಂದು ಸಿನಿಮಾ, ಈ ಶರಾವತಿ ನದಿಯ ಕುರಿತಾದ ಒಂದು ಸಿನಿಮಾ. ಅದ್ರಲ್ಲಿ ನನಗೊಂದು ಹಾಸ್ಯ ಭೋಜನ ಅಂತ ಒಂದು ಹಾಸ್ಯ ಪಾತ್ರ ಅದ್ರಲ್ಲಿ ಕೊಟ್ಟಿರೋದ್ರಿಂದ ಅವ್ರು ಹೇಳಿದ್ರು ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ, ಅದು ಹಾಸ್ಯವಾಗಿ, ಇದು ಸ್ವಲ್ಪ ಗಾಂಭೀರ್ಯತೆ ಇರುತ್ತೆ ಈ ಪಾತ್ರದಲ್ಲಿ, ಸ್ವಲ್ಪ ನೀವು ನಿಭಾಯಿಸ್ಬೇಕು ಅಂತ ಎಲ್ಲಾ ರೀತಿಯಲ್ಲಿ ನಾನು ತಿಳುವಳಿಕೆ ಮೊದಲೇ ಕರೆಸಿಕೊಂಡು ಅವರು ಆಫೀಸಿಗೆ ಕರ್ಸ್ಕೊಂಡು ತಿಳಿ ಹೇಳಿದ್ರು, ಈ ತರ ಬರುತ್ತೆ ಪಾತ್ರ, ಈ ತರ ಮಾಡ್ಬೇಕು ಅಂತ. ಸ್ವಲ್ಪ ನನಗೆ ಕಷ್ಟ ಅನಿಸ್ತು ಪ್ರಾರಂಭದಲ್ಲಿ. ಒಬ್ಬ ಕಾಮಿಡಿ ಹಾಸ್ಯ ಮಾಡೋರು ಭಾವನಾತ್ಮಕವಾಗಿ ಒಂದು ಟ್ರಾಜಿಡ್ ಟೈಪ್ ಒಂದು ಗಾಂಭೀರ್ಯತೆಯ ಕಥೆ ಒಳಗೆ ಆ ಲೋಕಕ್ಕೆ ಹೋಗ್ಬೇಕು, ನಿಮ್ಮ ಕಾಪಾಡಬೇಕು ಸಂಪೂರ್ಣವಾಗಿ. ಸ್ವಲ್ಪ ಕಷ್ಟ ಆದ್ರೂ ಶಕ್ತಿ ಮೀರಿ ಮಾಡಿದ್ದೀನಿ ಅನ್ಸುತ್ತೆ ನನಗೆ. ಅಂದ್ರೆ 2 ವಿಧ ಸಿನಿಮಾದಲ್ಲಿ. ಒಂದು, ಈ ಸಿನಿಮಾನ ಒಬ್ಬ ಪ್ರೇಕ್ಷಕ ಕೂತ್ಕೊಂಡು ಜೀವನದಲ್ಲಿ ಭಾವನೆಗಳ ಜೊತೆಲಿ ಬದುಕುವುದು ಅಂತ ಒಂದು, ಪ್ರತಿಯೊಬ್ಬ ಪ್ರೇಕ್ಷಕ ಮನುಷ್ಯ ಭಾವನೆಗಳ ಜೊತೆ ಬದುಕುವುದನ್ನ ಈ ಸಿನಿಮಾದಲ್ಲಿ ಕಲಿತಾರೆ. ಈ ಹಿಂದಿನ ಸಿನಿಮಾಗಳು ಹೆಂಗಂದ್ರೆ ಎಲ್ಲ ಕಡಿ ಹೊಡಿ ಬಡಿ ರಕ್ತ ಚೂರಿ ಚಾಕು ಇದನ್ನೆಲ್ಲ ಜನ ಸ್ವಲ್ಪ ಬೇಸಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲ ನೋಡೋಕೆ ಜನ ಇಷ್ಟಪಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ನಿರ್ದೇಶಕರು, ನಿರ್ಮಾಪಕರಾಗಿರ್ಬೋದು, ಹಾಗೆ ಕಲಾವಿದರು, ಯಾವ್ಯಾವ ಕಲಾವಿದರು ಈ ಒಂದು ಸಿನಿಮಾದಲ್ಲಿ ಅನ್ವಯಿಸಿದೆ, ಈ ಒಂದು ಕಲಾವಿದರಾಗಿರ್ಬೋದು, ಈ ಒಂದು ಸಂಪೂರ್ಣವಾಗಿ ತಂಡದ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ಬಹಳ ವಿಶೇಷವಾಗಿ ಈ ನಿರ್ದೇಶಕ ರಕ್ಷಿತ್ ತೀರ್ಥಹಳ್ಳಿ ಅಂತೇಳಿ, ತೀರ್ಥಹಳ್ಳಿ ಮೂಲದವರು. ಜೊತೆಗೆ ಇವರು ಮೊದಲನೇ ಸಿನಿಮಾ ಹೊಂಬಣ್ಣ ಅಂತ ಒಂದು ತೆಗಿತಾರೆ. ಅದರಲ್ಲಿ ಇಶ್ಯೂ ಬೇಸ್ಡ್ ಮೇಲೆ, ಅಂದ್ರೆ ಒತ್ತುವರಿ ಸಮಸ್ಯೆ ಬಗ್ಗೆ ಅವರು ಸಿನಿಮಾ ಮಾಡ್ತಾರೆ. ನಕ್ಸಲ್ ಚಟುವಟಿಕೆ ಬಗ್ಗೆನೂ, ಅಂದ್ರೆ ನಕ್ಸಲರು ಯಾಕೆ ಬರ್ತಾರೆ ಒತ್ತುವರಿ ವಿರುದ್ಧ ಹೋದಾಗ ಅಂತೇಳಿ ತೋರಿಸ್ತಾರೆ. ವಿಶೇಷವಾಗಿ ನಾನು ಬಹಳ ಆಶ್ಚರ್ಯಕರ ಅಂದ್ರೆ ಕಾಂತಾರ ಕೂಡ ಅದೇ ಸಬ್ಜೆಕ್ಟ್ ಇಟ್ಕೊಂಡು ಬಂದಿರೋದು. ನೀವು ಹೊಂಬಣ್ಣ ಸಿನಿಮಾವನ್ನು ನೋಡಿ, ಜೊತೆ ಕಾಂತಾರ ಸಿನಿಮಾವನ್ನು ನೋಡಿ, ಬಹಳಷ್ಟು ಹೋಲಿಕೆಗಳಿದೆ ಅಲ್ಲಿ. ಅಂದ್ರೆ ಅಲ್ಲಿ ಡೈಲಾಗ್ಗಳಿರ್ಬೋದು, ಕೆಲವೊಂದು ಎರಡಕ್ಕೂ ಕೂಡ ಇದೆ. ಅಂದ್ರೆ ಇವ್ರು ಆತರ ಕಾಳಜಿ ಇರ್ತಕ್ಕಂಥ, ಅಂದ್ರೆ ವಿತ್ ಮೆಸೇಜ್ ಹೋಗ್ತಕ್ಕಂಥ ಡೈರೆಕ್ಟರ್. 2ನೇ ಸಿನಿಮಾ ಎಂತ ಕತೆ ಮಾರಾಯ ಅಂತ ಮಾಡಿದ್ರು. ಈ ಕುಮಾರಸ್ವಾಮಿ ಸರ್ಕಾರದಲ್ಲಿ ಶರಾವತಿ ನೀರನ್ನ ಬೆಂಗಳೂರಿಗೆ ಹರಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಅದ್ರ ವಿರುದ್ಧ ನಡೆದಂತ ಚಳವಳಿ ಅದು. ಸೊ ಆ ಚಳವಳಿ ಹೇಗೆ ನಡೆಯುತ್ತೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಎಂತ ಕತೆ ಮಾರಾಯ ಮಾಡೋದು, ಅದು ಯೂಟ್ಯೂಬ್ ಅಲ್ಲಿ ಇದೆ. ಇದು 3ನೇ ಸಿನಿಮಾ. ಮೂರನೇ ಸಿನಿಮಾ ಮೊಟ್ಟೆಗಳು. ಇದು ಪರಿಸರದ ಕಾಳಜಿ ಬಗ್ಗೆ, ಜೊತೆಗೆ ಕಾಳಿಂಗ್ ಸರ್ಪದ ಜೀವನ ಕ್ರಮದ ಬಗ್ಗೆ ಈ ಒಂದು ಸಿನಿಮಾ ಮಾಡಿ ಅದರಲ್ಲೊಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜ್ ಏನು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಅಲ್ಲಿ ಅದನ್ನ ನಾನು ಹೇಳಲಿಕ್ಕೆ ಬರೋದಿಲ್ಲ. ಆತರ ನಿರ್ದೇಶಕರು ಆತರ ಅಂದ್ರೆ ಕಲ್ಪನೆ. ಇದು ಒಂದು ಕಾಡಿನ ನೆಂಟರು ಅಂತಕ್ಕಂಥ ಒಂದು ಕಾದಂಬರಿ ಆಧಾರಿತ ಚಿತ್ರ. ಆ ಕಥೆಗಳನ್ನ ಬರ್ದಿರೋದು ಅವರೇ. ಅದರಲ್ಲಿ ಈಗ 3 ಸಿನಿಮಾ ಆಲ್ರೆಡಿ ಆಗಿದೆ. ಆ ಕಥೆಗಳಲ್ಲಿ 8 ಕಥೆಗಳಿದೆ. ಇನ್ನೊಂದು 6 ಎಸೆತಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಮೊನ್ನೆ ಎಲ್ಲ ಬಿಡುಗಡೆ ಆಗಿದೆ ಅದು. ಅದನ್ನು ಕೂಡ ಅವರು ಸಿನಿಮಾ ಮಾಡೋ ಆಲೋಚನೆಯಲ್ಲೇ ಬರೆದಿದ್ದಾರೆ. ಸೊ ಆ ರೀತಿ ಇರ್ತಕ್ಕಂಥ ಒಬ್ಬ ನಿರ್ದೇಶಕ. ಜೊತೆಗೆ ಕಲಾವಿದರಲ್ಲಿ ಅವರು ಕಲಾವಿದರನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಆ ಪಾತ್ರಕ್ಕೆ ಬಹಳ ಪಾಪ್ಯುಲರ್ ಆಗಿದಾನೋ ಅದೆಲ್ಲ ಗಮನಿಸೋದಿಲ್ಲ ಅನ್ನೋದಕ್ಕೆ ನಮ್ಮ ಗುತ್ತಳಿಕೆ ಕೇಶವ್ ಅವರಿಗೆ ತಿಮ್ಮನ್ ಪಾತ್ರದಲ್ಲಿ ಮೌಲ್ಡ್ ಮಾಡಿರ್ತಕ್ಕಂಥದ್ದೇ ಕಾರಣ. ಯಾಕೆಂತ ಹೇಳಿದ್ರೆ ಅವರಿಗೆ ಎಂತ ಕತೆ ಮಾರಾಯ ಮಾಡುವಾಗ ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಅವರಿಗೆ ಇವರನ್ನ ನೋಡಿದ ತಕ್ಷಣ ಇವರನ್ನ ತಿಮ್ಮನ್ ಕಂಡ್ಬಿಟ್ರು ಅವರು ಆ ಪಾತ್ರದಲ್ಲಿ. ಹಾಗಾಗಿ ಯಾವುದೇ ದೊಡ್ಡ ಕಲಾವಿದ ಬೇಡ, ಆ ಪಾತ್ರಕ್ಕೆ ಸೂಟ್ ಆಗುವಂತವರೇ ಬೇಕು ಅನ್ನೋ ಕಾರಣಕ್ಕೆ ಅವರು ಕೇಶವಣ್ಣನ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಅದರಲ್ಲಿ ಒಂದು ವಿಜಯ್ ಕುಮಾರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ.
ಆ ಕ್ಯಾರೆಕ್ಟರ್ ಅಲ್ಲಿ ಸುಚೇಂದ್ರ ಪ್ರಸಾದೇ ಅದಕ್ಕೆ ಸೂಕ್ತ ಅನ್ಸುತ್ತೆ, ಅಲ್ಲಿ ಅವರನ್ನೇ ಕರ್ಕೊಂಡು ಬರ್ತಾರೆ. ಅಲ್ಲಿ ವೆಂಕಟರಮಣ ಭಟ್ರು ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದಕ್ಕೆ ಶೃಂಗೇರಿ ರಾಮಣ್ಣವರೇ ಸೂಕ್ತ ಅನ್ಸುತ್ತೆ ಅವರಿಗೆ, ಅವ್ರನ್ನ ಕರ್ಕೊಂಡು ಬರ್ತಾರೆ. ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಪಿ ಶೇಷಾದ್ರಿ ಅವರ ರಾಷ್ಟ್ರ ಪ್ರಶಸ್ತಿ ವಿಜಯ ಚಿತ್ರದಲ್ಲಿ ಪ್ರಗತಿ ಪ್ರಭು ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ. ಸೊ ಅವರನ್ನ ಕರ್ಕೊಂಡು ಬಂದು ಮೌಲ್ಡ್ ಮಾಡಿ ನಿಮ್ಮನ್ನ ಹೆಂಡತಿ ಕ್ಯಾರೆಕ್ಟರ್ಗೆ ಮಾಡ್ತಾರೆ. ಸೊ ಆ ರೀತಿ ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರು ಬೇಕು ಅದನ್ನು ಸೂಕ್ತವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ರಘು ರಮಣಕುಪ್ಪ ಅವರು ಕೂಡ ಒಬ್ಬ ಕಾಮಿಡಿ ಆರ್ಟಿಸ್ಟ್, ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಮೂಲತಃ ಅವರು ಕಮ್ಮರ್ಡಿ ಅವರು, ಅವರನ್ನು ಕೂಡ ಈ ಒಂದು ಪಾತ್ರದಲ್ಲಿ ತಂದಿದ್ದಾರೆ. ಇಲ್ಲೇ ಕೊಪ್ಪದ ಪೃಥ್ವಿರಾಜರನ್ನ ಬಳಸ್ಕೊಂಡಿದ್ದಾರೆ. ನಾನು ಮತ್ತೆ ಇದೇ ಭಾಗದ ಒಂದು 200 ಮಕ್ಕಳನ್ನ ಆಡಿಷನ್ ಮಾಡಿ ಅದರಲ್ಲಿ 2 ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಡು ಆ 2 ಮಕ್ಕಳ ಪಾತ್ರಗಳನ್ನು ಮಾಡಿಸಿದ್ದಾರೆ. ಮಲೆನಾಡಿನ ಭಾಗದ ಸಿನಿಮಾ ಜೊತೆಗೆ ಮಲೆನಾಡಿನ ಕಲಾವಿದರು ಕೂಡ ಇದ್ದಾರೆ. ಹಾಗೆ ಕೇಶವ್ ಅವರೇ, ಈ ಒಂದು ಸಿನಿಮಾದ ಕುರಿತಾಗಿರ್ಬೋದು, ಕೊನೆಯದಾಗಿ ಪ್ರೇಕ್ಷಕರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ನಮ್ಮ ಒಂದು ಸಂಪೂರ್ಣ ಚಿತ್ರದಲ್ಲಿ ಮಲೆನಾಡಿನ ಭಾಷೆ ಮತ್ತು ಮಲೆನಾಡ ಸೌಂದರ್ಯ ಒಳಗೊಂಡ ಈ ಚಿತ್ರ ಪ್ರೇಕ್ಷಕರಿಗೆಲ್ಲ ಇಷ್ಟ ಆಗುತ್ತೆ. ಅದರಲ್ಲೂ ಬೆಂಗಳೂರು ಭಾಗದಲ್ಲಂತೂ ಮಲೆನಾಡಿಗರು ತುಂಬಾ ಜನ ನೆಲೆಸಿದ್ದಾರೆ. ಜೊತೆಗೆ ಕನ್ನಡ ಚಿತ್ರಪ್ರೇಮಿಗಳಿಗೂ ಇಂಥ ಸಿನಿಮಾಗಳು ಹಿಡಿಸುತ್ತೆ. ಯಾಕಂದ್ರೆ ಪ್ರಾರಂಭದಿಂದ ಈ ಸಿನಿಮಾ ಒಂದು ರೀತಿ ನಿತ್ಯ ಜೀವನದ ಪ್ರೇಕ್ಷಕನ ಜೀವನದ ಭಾವನಾತ್ಮಕವಾಗಿ, ಅಂದ್ರೆ ಭಾವನೆಗಳ ಜೊತೆಯಲ್ಲಿ ಆಟ ಆಡುವ ರೀತಿಯಲ್ಲಿ ಸಿನಿಮಾ ಹೋಗ್ತದಲ್ಲ. ನಾ ಆಗ್ಲೇ ಹೇಳ್ದಂಗೆ ಈಗೆಲ್ಲ ಕಡಿ ಬಡಿ ಕತ್ತಿ ಚಾಕು ರಕ್ತ ಇಂಥವೆಲ್ಲ ಜನರಿಗೆ ಆ ತರದ ಸಿನಿಮಾಗಳೆಲ್ಲ ಬೇಸತ್ತು ಹೋಗಿರೋದ್ರಿಂದ ಇದ್ರ ಒಂದು ಹಂತ ಹಂತವಾಗಿ ಸಿನಿಮಾ ಪ್ರತಿ ಸೀನಲ್ಲೂ ಅವರಿಗೆ ಮನಸ್ಸಿಗೆ ಹಿಡಿಸುತ್ತೆ, ಎಲ್ಲ ಒಂದ್ ಕಡೆ ಕಟ್ಟಿ ಹಾಕತ್ತೆ ಯಾರನ್ನ ಪ್ರೇಕ್ಷಕ. ಹಾಗಾಗಿ ಈ ಸಿನಿಮಾ ಅವ್ರಿಗೆ ಇಷ್ಟ ಆಗತ್ತೆ. ಹಾಗಾಗಿ ಎಲ್ಲ ಮಲ್ನಾಡಿ ಬಹುಶಃ ಸುಚೇಂದ್ರ ಪ್ರಸಾದ್ ಅವ್ರನ್ನ ಹೊರತುಪಡಿಸಿದ್ರೆ ಉಳಿದಂತೆಲ್ಲ ಮಲ್ನಾಡು ಕಲಾವಿದರು, ಶೃಂಗೇರಿ ರಾಮಣ್ಣ ಸೇರಿದಂತೆ, ಜೊತೆಗೆ ಡೈರೆಕ್ಟರ್ ಸಹ ಮಲ್ನಾಡಿಗರು ತೀರ್ಥಹಳ್ಳಿಯವರಾದ್ರಿಂದ ಅವ್ರ ಒಂದು ಕಲ್ಪನೆ ತುಂಬಾ ಸಕ್ಸಸ್ ಆಗತ್ತೆ, ತುಂಬಾ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ನಮ್ಗೇನಾದ್ರು ನಮ್ಮ ಚಿತ್ರತಂಡಕ್ಕೆ ಈ ಪ್ರೇಕ್ಷಕರು ಈ ಬಾರಿ ಬೆಂಬಲ ಕೊಟ್ಟು ಈ ಸಿನಿಮಾವನ್ನ ಎಲ್ಲ ಹೆಚ್ಚು ಜನ ಬಂದು ನೋಡಿದ್ರೆ ಮುಂದಿನ ದಿನಗಳು ಇನ್ನೂ ಒಳ್ಳೆ ಸಿನಿಮಾ ಡೈರೆಕ್ಟರ್ಗೆ ಕೈ ಎತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಮ್ಮಂತ ಕಲಾವಿದರಿಗೂ ಒಂದು ಅವಕಾಶಗಳು ಸಿಗುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಅದು ಕಣಿವೆನೇ ಅವರೇ, ಈ ಒಂದು ಸಿನಿಮಾದ ನಿರ್ಮಾಪಕರ ಕುರಿತಾಗಿ ಹೇಳಿದ್ದಾರೆ, ಕೊನೆಯದಾಗಿ ಈ ಸಿನಿಮಾದ ನಿರ್ಮಾಪಕರು ಆದರ್ಶ ಅಯ್ಯಂಗಾರ್ ಅಂತ ಹೇಳಿ USA ಅಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯ. ಬಹಳ ವಿಶೇಷ ಅಂದ್ರೆ ಅವರು ಈ ಲಾಭಕ್ಕೋಸ್ಕರ ಸಿನಿಮಾ ಮಾಡೋ ನಿರ್ಮಾಪಕರೇ ಬೇರೆ. ಇವರು ಒಂದು ಹಾಬಿ, ಆಮೇಲೆ ಒಂದು ಮೆಸೇಜ್ ಕೊಡಬೇಕು. ಪ್ರತಿ ಸಾಂಗ್ ಗಳನ್ನ ನೀವು ನೋಡಿರ್ಬೋದು, ಯೂಟ್ಯೂಬ್ ನಲ್ಲಿ ತುಂಬಾ ಸಾಂಗ್ ಗಳನ್ನ ಮಾಡಿದ್ದಾರೆ, ಎಲ್ಲದರಲ್ಲೂ ಒಂದೊಂದು ಮೆಸೇಜ್ ಇದೆ. ಸೊ ಆ ರೀತಿ ಇವರು ಈ ಸಿನಿಮಾ ಮೊದಲನೇ ಸಿನಿಮಾ ಅವರಿಗೆ ಬಹಳಷ್ಟು ಸಾಂಗ್ ಗಳನ್ನ ಮಾಡಿದ್ರು. ಹೇಗೆ ಅಂದ್ರೆ ಈ ಸಿನಿಮಾ ಮುಗಿತಾ ಇದ್ದಂಗೆ ಮತ್ತೊಂದು ಸಿನಿಮಾ ಮಾಡಿದ್ರು ಅವರು. ಅವರ ಇನ್ನೊಂದು ಸಿನಿಮಾ ಕೂಡ ರೆಡಿ ಆಗಿದೆ, ಈಗ ಇದ್ರ ನಂತರ ಬಿಡುಗಡೆ ಆಗುತ್ತೆ. ಸೊ ಆ ರೀತಿ ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರ ಸಿನಿಮಾ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಜೊತೆಗೆ ಈಗ ನೋಡಿದಿರ ನೀವು ಈ ಸಿನಿಮಾಗಳು ಹಿಟ್ ಆಗ್ತಾ ಇರ್ತಕ್ಕಂಥ ಸಿನಿಮಾಗಳೆಲ್ಲ, ನೀವು KGF ತಗೊಳ್ಬಹುದು ಅಥವಾ ಇನ್ನೊಂದು ತಗೊಳ್ಬಹುದು, ಅಲ್ಲಿ ಒಂದು ಕ್ರೌರ್ಯ ಮೆರೆದಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಒಂದು ಮೆಸೇಜ್ ಅದರಲ್ಲಿ ನಮ್ಗೆ ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಯಾರೋ ಒಬ್ಬ ಬಂಗಾರದ ಕಳ್ಳನ್ನ ಸಿನಿಮಾ ಹೈಲೈಟ್ ಮಾಡಿ ತೋರಿಸಿದಾಗ ನೀವು ಏನ್ ಮೆಸೇಜ್ ಕೊಡ್ಲಿಕ್ಕೆ ಆಗ್ತದೆ ಅದ್ರಲ್ಲಿ. ಆ ತರದ ಸಿನಿಮಾಗಳು ಬರುವಾಗ ಜನ ಸ್ವಲ್ಪ ಬೇಸತ್ತಿದ್ದಾರೆ, ಅವರನ್ನು ಮತ್ತೆ ಥಿಯೇಟರ್ಗೆ ಬರುವಂತೆ ಮಾಡ್ತಕ್ಕಂಥ ಸಿನಿಮಾ ಇದು. ಹಾಗಾಗಿ ಹಿಂದೆ ಏನಪ್ಪಾ ಅಂತ ಹೇಳಿದ್ರೆ ಮಲಯಾಳಿ ಸಿನಿಮಾ ಅಂತ ಹೇಳಿದ್ರೆ ಮೂಗ್ ಮುರಿತಾ ಇದ್ರು ಜನ. ಮಲಯಾಳಿ ಸಿನಿಮಾಗಳು ಅಂದ್ರೆ ಬಹಳ ಕೆಟ್ಟ ರೀತಿಯಲ್ಲಿ ಇರ್ತವೆ ಅನ್ನೋ ಕಾಲ ಇತ್ತು. ಬಟ್ ಈಗ ಹಾಗಿಲ್ಲ. ಮಲಯಾಳಿ ಸಿನಿಮಾ ಈಗ ನಮ್ಮ ಕನ್ನಡ ಇಡೀ ಇಂಡಿಯಾದ ಇಂಡಸ್ಟ್ರಿಯಲ್ಲಿ ಟಾಪ್ ಅಲ್ಲಿ ಇದೆ. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಆ ತರದ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಕಂಟೆಂಟ್ ಓರಿಯೆಂಟೆಡ್ ಮತ್ತೆ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಸಿನಿಮಾ. ಹಾಗಾಗಿ ಮಲೆನಾಡಿನ ಭಾಗದವರು ನಮ್ಮ ಮಲೆನಾಡಿಗರ ಕೈಯನ್ನು ಹಿಡಿಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ಕೋರ್ಕೊಳ್ತೇನೆ. ಜೊತೆಗೆ ವಿಶೇಷವಾಗಿ ಕಾಂತಾರ ಗೆಲ್ಲಿಕ್ಕೆ ಮೊದಲು ಪ್ರಾರಂಭ ಆಗಿದ್ದೆ ಕರಾವಳಿ ಭಾಗದಿಂದ. ಆ ಸಿನಿಮಾ ಬಾಯಿಂದ ಬಾಯಿಗೆ ಬಂದು ಎಲ್ಲ ಆಯ್ತು. ಅದೇ ರೀತಿ ಮಲೆನಾಡಿನ ಪ್ರೇಕ್ಷಕರು ಬೆಂಗಳೂರಿನಲ್ಲಿ 50,000 to 60,000 ಜನ ಇದ್ದಾರೆ. ಅವರೇ ಬಂದು ನೋಡಿದ್ರೆ ಈ ಸಿನಿಮಾವನ್ನ ಒಂದು ಲೆಕ್ಕದಲ್ಲಿ ಅವರು ಬೂಸ್ಟ್ ಮಾಡಬಹುದು. ಹಾಗಾಗಿ ಅವರಿಗೆ ಆ ಮನಸ್ಸು ಬರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಕಣಿವೆ ವಿನಯ್ ಅವರೇ, ಹಾಗೆ ಗೊತ್ತಳಿಕೆ ಕೇಶವ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ತಿಮ್ಮನ ಮಠಗಳು ಸಿನಿಮಾದ ಕುರಿತಾಗಿ ಯಾವ ರೀತಿಯಾಗಿ ಸಿನಿಮಾ ಮಾಡಲಾಗಿದೆ, ಅದರ ಶೂಟಿಂಗ್ ನಡೆದ ದಿನಗಳಾಗಿರ್ಬೋದು, ಈ ಒಂದು ಪಾತ್ರದ ವಿಚಾರ ಆಗಿರ್ಬೋದು, ನಿರ್ದೇಶಕರು ನಿರ್ಮಾಪಕರ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ಸಿನಿಮಾದ ಕುರಿತಾಗಿ ಮಾಹಿತಿ ನೀಡಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೂ ಕೂಡ ಚಿತ್ರತಂಡದ ಪರವಾಗಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ನೋಡಿದ್ರಲ್ಲ ವೀಕ್ಷಕರೇ, ಇದೇನು ಇದೇ ಜೂನ್ 27ರಂದು ಶುಕ್ರವಾರದಂದು ರಾಜ್ಯಾದ್ಯಂತ ತೆರೆ ಕಾಣ್ತಿರುವಂತಹ ತಿಮ್ಮನಮೊಟ್ಟೆಗಳು ಸಿನಿಮಾದ ಪ್ರಮುಖ ಪಾತ್ರಧಾರಿಗಳಾಗಿರುವಂತಹ ಗುದ್ದಲಿಕೆ ಕೇಶವ್ ಹಾಗೂ ಕಣಿವೆ ವಿನಯ್ ಅವರ ಜೊತೆಗಿನ ಒಂದು ವಿಶೇಷ ಸಂದರ್ಶನ. ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.